ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಕುತೂಹಲದಿಂದ ಕಣ್ಣಿಟ್ಟಿರೋ ಪಶ್ಚಿಮ ಬಂಗಾಳದಲ್ಲಿ ಯಾರು ಊಹಿಸದಂತ ಬೆಳವಣಿಗೆಯ ವಾತಾವರಣ ಕ್ರಿಯೇಟ್ ಆಗಿದೆ. ಕೇಂದ್ರ ಸರ್ಕಾರದ ಅಥವಾ ಯಾವುದೇ ಸಾಂವಿಧಾನಿಕ ಪ್ರಕ್ರಿಯೆಗೆ ಅಡ್ಡಗಾಲು ಹಾಕಿ ಡ್ರಾಮಾ ಮಾಡಿ ಅತ್ತು ಕರೆದು ರಂಪಾಟ ಮಾಡಿ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದ ಮಮತಾ ಬ್ಯಾನರ್ಜಿಗೆ ಈಗ ತಾವೇ ತೋಡಿದ ಹಳ್ಳಕ್ಕೆ ತಾವೇ ಬೀಳೋದು ಕನ್ಫರ್ಮ್ ಆಗ್ತಾ ಇದೆ. ಒಂದೇ ಸರಿಯಾದ ಸಮಯಕ್ಕೆ ಎಲೆಕ್ಷನ್ ನಡೀಬೇಕು, ಇಲ್ಲ ಅಂದ್ರೆ ಬಂಗಾಳದಲ್ಲಿ ಪ್ರೆಸಿಡೆಂಟ್ ರೂಲ್ ಗ್ಯಾರಂಟಿ. ಇದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಅದು ಮಮತಾ ಬ್ಯಾನರ್ಜಿ. ಈ ರೀತಿಯ ಸಿಚುವೇಶನ್ ಸೃಷ್ಟಿಯಾಗೋ ಸಾಧ್ಯತೆ ಇದೆ. ಇದರ ಹಿಂದೆ ಒಂದು ದೊಡ್ಡ ಗೇಮ್ ಪ್ಲಾನ್ ಇತ್ತು ಅನ್ನೋದು ರಿವೀಲ್ ಆಗ್ತಾ ಇದೆ. ಇನ್ನೊಂದೆಡೆ ಮಮತಾ ಬ್ಯಾನರ್ಜಿ ಆಡಳಿತದ ಸಂಪ್ರದಾಯ ಅನ್ನೋ ಹಾಗೆ ಎಲೆಕ್ಷನ್ ಹೊತ್ತಲ್ಲಿ ಗೂಂಡಾಗಿರಿಗಳು ಆರಂಭವಾಗಿವೆ. ಇನ್ನೊಂದೆಡೆ ವೇದಿಕೆಯ ಮೇಲೆ ಮಮತಾ ನಡವಳಿಕೆಯ ವಿಡಿಯೋ ಒಂದು ವೈರಲ್ ಆಗ್ತಾ ಇದ್ದು ಭಾರಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಶ್ಚಿಮ ಬಂಗಾಳ ಅಂದ್ರೆ ಬಹುತೇಕರು ತಮ್ಮ ಅಭಿಪ್ರಾಯವನ್ನ ಈ ರೀತಿ ವ್ಯಕ್ತಪಡಿಸ್ತಾರೆ. ಅಷ್ಟೆಲ್ಲ ರಂಪಾಟ ಗಲಭೆ ಮಾಡ್ತಾ ಇರೋ ಮಮತಾರನ್ನ ಕಟ್ಟಿ ಹಾಕೋ ಪವರ್ ಯಾರಿಗೂ ಇಲ್ವಾ? ಮೋದಿ ಅಮಿತ್ ಶಾ ಯಾಕೆ ಸುಮ್ಮನಿದ್ದಾರೆ? ಪ್ರೆಸಿಡೆಂಟ್ ರೂಲ್ ತರಬಹುದಲ್ವಾ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಒಂದು ವಿಚಾರವನ್ನ ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದು ಭಾರತೀಯರ ಹುಟ್ಟು ಗುಣ. ಭಾರತೀಯರು ಸೆಂಟಿಮೆಂಟಲ್ ಫೂಲ್ಸ್. 100 ಕೊಲೆ ಮಾಡಿದ ಹಂತಕನನ್ನ ಪೊಲೀಸರು ದರ ಎಳ್ಕೊಂಡು ಹೋಗೋ ವಿಡಿಯೋ ನೋಡಿದ್ರು ಅಯ್ಯೋ ಪಾಪ, ಕೊನೆ ಪಕ್ಷ ಜೀಪ್ನಲ್ಲಾದ್ರೂ ಕರ್ಕೊಂಡು ಹೋಗ್ಬಾರ್ದ ಅನ್ನೋ ಭಾವನಾತ್ಮಕ ಜೀವಿಗಳ ಸಂಖ್ಯೆ ಭಾರತದಲ್ಲಿ ಹೆಚ್ಚು. ಅಂಥದ್ರಲ್ಲಿ ಒಬ್ಬ ಮಹಿಳಾ ಸಿಎಂ ಅನ್ನ ಕೆಳಗಿಳಿಸಿದ್ರೆ ಯಾಕೆ ಕೆಳಗಿಳಿಸಿದ್ರು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಹೈಲೈಟ್ ಆಗೋದು ಮಹಿಳೆ ವಿರುದ್ಧ ಷಡ್ಯಂತ್ರ, ಅಯ್ಯೋ ಪಾಪ, ಅಧಿಕಾರ ದುರುಪಯೋಗ, ವೀರನಾರಿ, ಇಂಥ ವಿಚಾರಗಳನ್ನ ಮುಂದೆ ತರೋ ಸಾಧ್ಯತೆ ಇರುತ್ತೆ. ಒಂದು ಸಲ ಹೀಗಾಯ್ತು ಅಂದ್ರೆ ಅಲ್ಲಿ ಸೃಷ್ಟಿಯಾಗೋ ಭಾವನಾತ್ಮಕ ಅಲೆಯನ್ನ ಬದಲಿಸೋದಕ್ಕೆ ಶತಮಾನ ಬೇಕಾದ್ರೂ ಅಚ್ಚರಿ ಇಲ್ಲ ಅಂತ ತಿಳಿದವರು ಹೇಳ್ತಾರೆ. ಆದ್ರೆ ಈಗ ಮಮತಾಗೆ ಸಂಕಷ್ಟ ತರ್ತಾ ಇರೋದು ಯಾವುದೇ ರಾಜಕೀಯ ನಾಯಕರಲ್ಲ, ಬದಲಾಗಿ ದೇಶದ ಸಂವಿಧಾನ ಹಾಗೂ ಕಾನೂನು. ಈ ಟ್ರ್ಯಾಪ್ ಹಿಂದೆ ದೊಡ್ಡ ಗೇಮ್ ಪ್ಲಾನ್ ಇತ್ತು ಅನ್ನೋದು ಈಗ ಸುದ್ದಿ ಆಗ್ತಾ ಇದೆ. ಎಲ್ಲವೂ ಎಲ್ಲಿಂದ ಶುರುವಾಯಿತು ಅಂತ ಕೇಳಿದ್ರೆ ಅದು SIR ಕುರಿತಂತೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ. ಬಂಗಾಳದಲ್ಲಿ ನಡೆದ SIR ಪ್ರಕ್ರಿಯೆ ವೇಳೆ ಸುಮಾರು 63 ಲಕ್ಷ ನಕಲಿ ವೋಟ್ಗಳನ್ನ ಡಿಲೀಟ್ ಮಾಡಲಾಗುತ್ತೆ. ಇನ್ನು ಸುಮಾರು 50 ರಿಂದ 60 ಲಕ್ಷ ವೋಟ್ಗಳನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಅಂದ್ರೆ ಸರಿಯಾದ ದಾಖಲೆಗಳು ಇಲ್ಲದ, ಅನುಮಾನಾಸ್ಪದ, ವಯಸ್ಸು ಸರಿಯಾಗಿ ಮ್ಯಾಚ್ ಆಗದ ವೋಟರ್ಗಳು ಅಂತ ಮಾರ್ಕ್ ಮಾಡಲಾಗುತ್ತೆ. ಆದ್ರೆ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಲಾಜಿಸ್ಟಿಕಲ್ ಅಂತ ಕರೆಯೋ ಮಮತಾ ಇದರಲ್ಲೇ ನೋಡಿ ಮೋಸ ಆಗ್ತಾ ಇದೆ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಬರ್ತಾರೆ. ಕೊನೆಗೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಕಾಲಿಡ್ತಾರೆ. ಇದು ಮಮತಾಗೆ ಅತ್ಯಂತ ಅನಿವಾರ್ಯ ಆಗಿರುತ್ತೆ. ಯಾಕಂದ್ರೆ ಯಾವ ಡೀಟೇಲ್ಸ್ ಸರಿ ಇಲ್ಲದ ಮತದಾರರು ಅಂದ್ರೆ ಅವರ ಮೂಲ ಯಾವ್ದಿರ್ಬೋದು ಅನ್ನೋದು ನಿಮಗೆ ಗೊತ್ತಿದೆ. ಅಂತ ಸುಮಾರು 50 ರಿಂದ 60 ಲಕ್ಷ ವೋಟರ್ಗಳು ಡಿಲೀಟ್ ಆಗ್ತಾರೆ ಅಂದ್ರೆ ಹೊಡೆತ ಯಾವ ಮಟ್ಟದಲ್ಲಿ ಬೀಳುತ್ತೆ ಅನ್ನೋದನ್ನ ಊಹಿಸೋದು ಕಷ್ಟ ಅಲ್ಲ. ಹೇಗಾದ್ರೂ ಮಾಡಿ ಇವರನ್ನ ಉಳಿಸಿಕೊಳ್ಳದೆ ಬೇರೆ ದಾರಿ ಇಲ್ಲ ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬರ್ತಾರೆ. ಈ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳೋ CJI ಸೂರ್ಯಕಾಂತ್ ನೇತೃತ್ವದ ಪೀಠ ಮಮತಾ ಸರ್ಕಾರ ಹಾಗೂ ಎಲೆಕ್ಷನ್ ಕಮಿಷನ್ ನಡುವೆ ಟ್ರಸ್ಟ್ ಇಶ್ಯೂ ಇದೆ ಅನ್ನೋದನ್ನ ಮಾರ್ಕ್ ಮಾಡುತ್ತೆ. ಆಮೇಲೆ ಒಂದು ಐತಿಹಾಸಿಕ ತೀರ್ಪನ್ನ ನೀಡುತ್ತೆ. ಆ ತೀರ್ಪು ಏನಂದ್ರೆ ಈ 60 ಲಕ್ಷ ವೋಟರ್ಗಳ ವಿಚಾರಣೆ ನಡೆಸೋ ಜವಾಬ್ದಾರಿಯನ್ನ ಜುಡಿಷಿಯಲ್ ಆಫೀಸರ್ಸ್ಗೆ ನೀಡಬೇಕು. ಕೋಲ್ಕತ್ತಾ ಹೈಕೋರ್ಟ್ ಜುಡಿಷಿಯಲ್ ಆಫೀಸರ್ಗಳನ್ನ ನೇಮಿಸಬೇಕು ಅನ್ನೋ ಮಹತ್ವದ ತೀರ್ಪನ್ನ ಕೊಡುತ್ತೆ. ಈ ತೀರ್ಪಿನಲ್ಲಿ ಎರಡೂ ಪಾರ್ಟಿಗಳಿಗೆ ನ್ಯಾಯ ಸಿಕ್ಕಿರೋದು ಸ್ಪಷ್ಟ ಆಗುತ್ತೆ. ಯಾಕಂದ್ರೆ ಅನುಮಾನ ಇದೆ ಅಂತ ಹೇಳಿದ ತಕ್ಷಣ ಅದನ್ನ ಡಿಲೀಟ್ ಮಾಡಿ ಅಂದಿದ್ರೆ ಮಮತಾ ಬೊಬ್ಬೆ ಹೊಡೆಯೋ ಸಾಧ್ಯತೆ ಇರ್ತಾ ಇತ್ತು. ಸುಮ್ನೆ ಅದಿಷ್ಟು ವೋಟರ್ಗಳಿಗೆ ರಿಲೀಫ್ ಕೊಡಿ ಅನ್ನೋದು ದೇಶದ ಭದ್ರತೆಗೆ ತೊಡಕಾಗ್ತಾ ಇತ್ತು. ಆದ್ರೆ ಈಗ ಪ್ರತಿಯೊಬ್ಬರ ವಿಚಾರಣೆ ನಡೆದು ಅಸಲಿ ವೋಟ್ಗಳು ಉಳಿದುಕೊಳ್ಳುತ್ತವೆ, ನಕಲಿ ವೋಟ್ಗಳು ಡಿಲೀಟ್ ಆಗುತ್ತವೆ. ಈ ವಿಚಾರಣೆಗಾಗಿ ಕೋಲ್ಕತ್ತಾ ಹೈಕೋರ್ಟ್ ಬಂಗಾಳ, ಒಡಿಶಾ, ಜಾರ್ಖಂಡ್ ಮೂಲದ ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡೋ ಸಾಧ್ಯತೆ ಇದೆ. ಇಲ್ಲಿಂದಲೇ ನೋಡಿ ಅಸಲಿ ಆಟ ಶುರುವಾಗ್ತಾ ಇರೋದು. ಈಗ ಕೋರ್ಟ್ ಕಡೆಯಿಂದ ಅಧಿಕಾರಿಗಳು ನೇಮಕ ಆಗ್ತಾರೆ. ಅವರು ಸ್ಕ್ರೂಟಿನಿಯನ್ನ ಶುರು ಮಾಡ್ತಾರೆ. ಆದ್ರೆ ಈ ಪ್ರಕ್ರಿಯೆ ನಡೆಸೋದಕ್ಕೆ ಎಲೆಕ್ಷನ್ ಅಧಿಕಾರಿಗಳಿಗೆ ಇರೋ ಅನುಭವ ಇವರಿಗೆ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ ಈ ಪ್ರಕ್ರಿಯೆ ಆಮೆ ಗತಿಯಲ್ಲಿ ಸಾಗುತ್ತೆ. ಅನುಭವ ಇರುವ ಅಧಿಕಾರಿಗಳಿಗೆ ತಿಂಗಳುಗಟ್ಟಲೆ ಸಮಯ ಹಿಡಿದಾಗ ಅನುಭವ ಇಲ್ಲದ ಅಧಿಕಾರಿಗಳು ಸುಮಾರು 60 ಲಕ್ಷ ವೋಟರ್ಗಳನ್ನ ಪರಿಶೀಲನೆ ಮಾಡೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅನ್ನೋದನ್ನ ಆಲೋಚಿಸಿ ನೋಡಿ. ಇದರ ಪರಿಣಾಮ ಏನಾಗುತ್ತೆ? ಮಮತಾ ಸರ್ಕಾರದ ಅವಧಿಯ ಕೊನೆಯ ದಿನಾಂಕ 2026 ಮೇ 7. 60 ಲಕ್ಷ ಜನರ ಸ್ಕ್ರೂಟಿನಿ ಮುಗಿದಿಲ್ಲ ಅಂದ್ರೆ ಎಲೆಕ್ಷನ್ ಡೇಟ್ ಮುಂದಕ್ಕೆ ಹೋಗುತ್ತೆ. ಸರ್ಕಾರದ ಕೊನೆಯ ದಿನದ ಬಳಿಕ ಮಮತಾ ಸರ್ಕಾರ ವಿಸರ್ಜನೆಯಾಗುತ್ತೆ. ಭಾರತೀಯ ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 356 ಆಟೋಮೆಟಿಕ್ ಅಪ್ಲೈ ಆಗಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗುತ್ತೆ.
ಇದು ಅರಿವಿಗೆ ಬರ್ತಾ ಇದ್ದ ಹಾಗೆ ಈಗ ಮಮತಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಗ್ಗೆ ಕಳೆದ 6 ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಅಂದಹಾಗೆ ಪ್ರೆಸಿಡೆಂಟ್ ರೂಲ್ ಜಾರಿಯಾದ್ರೆ ಎಲ್ಲಾ ಪವರ್ ಅನ್ನ ರಾಜ್ಯದ ಗವರ್ನರ್ ಕೈಗೆ ಹಸ್ತಾಂತರಿಸಬೇಕು. ನಿಮಗೆ ಗೊತ್ತಿರಬಹುದು, ಕಳೆದ ಕೆಲ ದಿನಗಳ ಹಿಂದೆ ಬಂಗಾಳದಲ್ಲಿ ರಾಜ್ಯಪಾಲರ ಬದಲಾವಣೆ ಆಗಿದೆ. ಈಗ ನೂತನವಾಗಿ ನೇಮಕ ಆಗ್ತಾ ಇರೋ ಗವರ್ನರ್ ಯಾರು ಅಂದ್ರೆ ಅದು RN ರವಿ. ಅವರು ಮಾಜಿ IPS, ಮಾಜಿ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರ, ಅದಕ್ಕಿಂತ ಪ್ರಮುಖವಾಗಿ ಗೃಹ ಸಚಿವ ಅಮಿತ್ ಶಾರ ಅತ್ಯಾಪ್ತ. ಈಗ ಈ ಗೇಮ್ ಹೇಗಿದೆ ಅನ್ನೋ ಬಗ್ಗೆ ನಿಮಗೊಂದು ಹಿಂಟ್ ಸಿಕ್ಕಿರಬಹುದು. ಈಗ ಮಮತಾ ಯಾವ ರೀತಿ ಲಾಕ್ ಆಗಿ ಬಿಡ್ತಾರೆ ಅನ್ನೋದನ್ನ ನೋಡಿದ್ರೆ ಪ್ರೆಸಿಡೆಂಟ್ ರೂಲ್ ಬಗ್ಗೆ ಬೊಟ್ಟು ಮಾಡೋ ಅವಕಾಶ ಕಳೆದುಕೊಂಡು ಬಿಡ್ತಾರೆ. ಯಾಕೆ ಪ್ರೆಸಿಡೆಂಟ್ ರೂಲ್ ಬಂತು ಅಂದ್ರೆ ಅದಕ್ಕೆ ಕಾರಣ ಎಲೆಕ್ಷನ್ ಡಿಲೇ ಆಗಿದ್ದು. ಯಾಕೆ ಎಲೆಕ್ಷನ್ ಡಿಲೇ ಆಯ್ತು ಅಂದ್ರೆ ಅದಕ್ಕೆ ಕಾರಣ SIR ಸ್ಕ್ರೂಟಿನಿ ಡಿಲೇ ಆಗಿದ್ದು. ಅದು ಯಾಕಾಯ್ತು ಅಂತ ಕೇಳಿದ್ರೆ ಅನುಮಾನ ಇದೆ ಅನ್ನೋ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು. ಅಲ್ಲಿಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಮಮತಾ ಪ್ರಶ್ನೆ ಮಾಡೋಕ್ಕಾಗತ್ತಾ? ಎಲ್ಲದಕ್ಕೂ ಮೂಲ ಕಾರಣ ಅವರೇ ಅನ್ನೋದು ಇಲ್ಲಿ ಕ್ಲಿಯರ್ ಆಗುತ್ತೆ. ಸರಿ, ಇಂಡಿ ಒಕ್ಕೂಟದ ನಾಯಕರನ್ನ ಒಗ್ಗೂಡಿಸಿಕೊಂಡು ಹಾದಿರಂಪ ಬೀದಿರಂಪ ಮಾಡೋದಕ್ಕೆ ಆಗತ್ತಾ ಅಂತ ಕೇಳಿದ್ರೆ ಅದು ಕೂಡ ಸಾಧ್ಯವಿಲ್ಲ. ಯಾಕಂದ್ರೆ ಇಂಡಿ ನಾಯಕರು ಬಂಗಾಳದ ಅವಸ್ಥೆಗೆ ಮೋದಿ ಕಾರಣ ಅಂತ ಹೇಳ್ಬೋದು. ಆದ್ರೆ ಮೋದಿ ಸರ್ಕಾರಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಯಾಕಂದ್ರೆ ಎಲ್ಲಾ ಬೆಳವಣಿಗೆ ನಡೆದಿರೋದು ಮಮತಾ ಸರ್ಕಾರ, ಎಲೆಕ್ಷನ್ ಕಮಿಷನ್ ಹಾಗೂ ಸುಪ್ರೀಂ ಕೋರ್ಟ್ ನಡುವೆ. ಈ ಸೀನ್ ನಲ್ಲಿ ಕೇಂದ್ರ ಸರ್ಕಾರ ಇಲ್ಲವೇ ಇಲ್ಲ. ಆದ್ರಿಂದ ಈ ರೀತಿ ಆರೋಪ ಮಾಡಿದ್ರೆ ಮೆದುಳು ಇರುವವರನ್ನ ಬಿಟ್ಟು ಉಳಿದವರೆಲ್ಲರೂ ಇಂಡಿ ಒಕ್ಕೂಟಕ್ಕೆ ಬೆಂಬಲ ಕೊಡೋ ಸಾಧ್ಯತೆ ಇದೆ. ಇನ್ನು ಕೊನೆಯದಾಗಿ ಇದರಿಂದ ಎಲೆಕ್ಷನ್ ಹೇಗೆ ನಡೆಯುತ್ತೆ, ಅಡೆತಡೆಗಳು ಬರೋದಿಲ್ವಾ ಅಂತ ಕೇಳಿದ್ರೆ ಹಿಂದಿನ ಎಲ್ಲಾ ಎಲೆಕ್ಷನ್ ಗಳಿಗಿಂತ ಅತ್ಯಂತ ಪಾರದರ್ಶಕ ಎಲೆಕ್ಷನ್ ಈ ಬಾರಿ ಸಾಧ್ಯ ಎನಿಸ್ಕೊಳ್ತಾ ಇದೆ. ಯಾಕಂದ್ರೆ ಎಲೆಕ್ಷನ್ ನಡೆಯೋ ಹೊತ್ತಲ್ಲಿ ಮಮತಾಗೆ ಪವರ್ ಇರೋದಿಲ್ಲ. ಗವರ್ನರ್ ಆಡಳಿತದ ಅಡಿಯಲ್ಲಿ ಎಲೆಕ್ಷನ್ ಕಮಿಷನ್ ಕಣ್ಗಾವಲಿನಲ್ಲಿ CAPF ಕಂಪನಿಗಳು ಎಲ್ಲವನ್ನೂ ನಡೆಸುತ್ತವೆ. ಈ ಹೊತ್ತಲ್ಲಿ ಗಲಾಟೆ ಗದ್ದಲ ಅಂತ ಯಾರಾದ್ರೂ ಮುಂದೆ ಬಂದ್ರೆ ಕಾಪಾಡೋದಕ್ಕೆ ಯಾರು ಕೂಡ ಇರೋದಿಲ್ಲ. ನೇರವಾಗಿ ಸೆಂಟ್ರಲ್ ಗವರ್ಮೆಂಟ್ ಕೈಗೆ ಸಿಕ್ಕಿ ಹಾಕಿಕೊಳ್ತಾರೆ. ಇದ್ಯಾವುದು ಪ್ಲಾನ್ ಪ್ರಕಾರ ಆಗ್ಲಿಲ್ಲ. ಜುಡಿಷಿಯಲ್ ಅಧಿಕಾರಿಗಳು ಒಂದು ವೇಳೆ ಬಹಳ ಬೇಗ ಪ್ರಕ್ರಿಯೆಯನ್ನ ಮುಗಿಸಿ ಬಿಟ್ರು ಅಂದ್ರೆ ಒಂದೇ ಸಾಕಷ್ಟು ನಕಲಿ ವೋಟ್ಗಳು ಡಿಲೀಟ್ ಆಗ್ಬೇಕು. ಇಲ್ಲ ಅಂದ್ರೆ ಮತ್ತೆ ಅದು ಎಲೆಕ್ಷನ್ ಕಮಿಷನ್ ಅಂಗಳಕ್ಕೆ ಬಂದು ಇದು ಹೇಗೆ ಸಾಧ್ಯ ಅಂತ ಕ್ರಾಸ್ ಚೆಕ್ ಮಾಡೋ ಕೆಲಸ ಆಗುತ್ತೆ. ಹಾಗೆ ಆಯ್ತು ಅಂದ್ರೂ ಮತ್ತೆ ಡಿಲೇ ಆಗುತ್ತೆ, ಚುನಾವಣಾ ದಿನಾಂಕ ಮುಂದೆ ಹೋಗುತ್ತೆ. ಆಮೇಲೆ ಏನು ಅನ್ನೋದನ್ನ ಆಲ್ರೆಡಿ ವಿವರಿಸಿದ್ದೀವಿ. ಈ ರೀತಿ ಗೇಮ್ ಪ್ಲಾನ್ ನಡೆದಿದೆ ಅನ್ನೋ ಬಗ್ಗೆ ಈಗ ಸುದ್ದಿ ಹರಿದಾಡ್ತಾ ಇದೆ. ಒಂದು ಕಡೆ ಇದರ ಸುಳಿವು ಸಿಗ್ತಾ ಇದ್ದ ಹಾಗೆ ಮಮತಾ ಪ್ರೊಟೆಸ್ಟ್ ಶುರು ಮಾಡಿದ್ದಾರೆ ಅನ್ನೋದನ್ನ ಹೇಳಿದ್ವಿ. ಈಗ ವೇದಿಕೆ ಮೇಲೆ ಬಂದ ಮಹಿಳಾ ನಾಯಕಿಯೊಬ್ಬರ ಜೊತೆಗೆ ಮಮತಾ ತೋರಿದ ವರ್ತನೆ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇನ್ನೊಂದೆಡೆ ಸೌತ್ 24 ಪರಗಣ ಜಿಲ್ಲೆಯ ಗಂಗಾಸಾಗರದಲ್ಲಿ ಬಿಜೆಪಿ ನಾಯಕನ ಮೇಲೆ ಗುಂಡಿನ ದಾಳಿ ನಡೆದಿದೆ. ಇಬ್ಬರು ಅಪರಿಚಿತರು ಬೈಕ್ ನಲ್ಲಿ ಬಂದು ಕೃತ್ಯವನ್ನ ಎಸಗಿದ್ದಾರೆ. ಇದರ ಹಿಂದೆ TMC ಕೈವಾಡ ಇದೆ ಅನ್ನೋ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಈ ರಕ್ತ ಚಿತ್ರಣ ಬದಲಾಗಬೇಕು ಅಂದ್ರೆ ಬಂಗಾಳದ ಅಧಿಕಾರ ಬದಲಾಗಬೇಕು. ಈಗ ಮಮತಾ ಮಾಡಿಕೊಂಡಿರೋ ಎಡವಟ್ಟು ಅವರನ್ನ ವಿಪಕ್ಷದಲ್ಲಿ ಕೂರಿಸೋ ಲಕ್ಷಣಗಳನ್ನ ಕಾಣಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.